ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಾಮ್ ಶೆಟ್ಟಿ ಎತ್ತಿಕಾರ್. ನಾನಿವತ್ತು ಬೆಳಕಲ್ ಪವಿತ್ರ ಗೋವಿಂದ ತೀರ್ಥದ ಸಮ್ಮುಖದಲ್ಲಿ ಅಥವಾ ಅಲ್ಲಿದ್ದೆ. ಬಹುಶಃ ಇದು ವರ್ಷಂಪ್ರತಿ ನಡೆಯುವಂಥ ಎಳ್ಳಮಾವಾಸ್ಯೆಯ ಜಾತ್ರೆ ಅಂತ ಹೇಳ್ಬೋದು. ಜಾತ್ರೆಯಲ್ಲಿ ಬಹುತೇಕ ಕೆಲವು ಕಡೆಗಳಲ್ಲಿ ತೀರ್ಥ ಪ್ರದೇಶದಲ್ಲಿ ತೀರ್ಥ ಸ್ನಾನ ಮಾಡಲಿಕ್ಕಾಗುತ್ತೆ. ಬಹುಶಃ ಬೆಳಕಲ್ಲಲ್ಲಿ ವಿಶೇಷತೆ ಏನು ಅಂತಂದರೆ ಸುಮಾರು 450-500 ಅಡಿಗೂ ಮಿಕ್ಕಿ ಪವಿತ್ರವಾದಂಥ ತೀರ್ಥ ಬೀಳುವಂಥದ್ದು. ಇದರ ಜೊತೆಗೆ ಆ ಪವಿತ್ರ ತೀರ್ಥದ ಸ್ನಾನವನ್ನು ಮಾಡಿದರೆ ನಮ್ಮ ಜೀವನ ಪಾವನ ಆಗ್ತದೆ ಮತ್ತು ಪುಣ್ಯ ಮುಟ್ಟುತ್ತದೆ ಎನ್ನುವ ಪ್ರತೀತಿ ಇಂದು ಜನಜನಿತವಾಗಿದೆ. ಹಾಗಾಗಿ ಬಹುಶಃ ರಾಜ್ಯದಾದ್ಯಂತ ಸಾಕಷ್ಟು ಚಾರಣ ಪ್ರಿಯರು ಮತ್ತು ಪ್ರವಾಸಿಗರು ಇಲ್ಲಿವರೆಗೆ ಆಗಮಿಸಿ ಇದರ ಸೌಂದರ್ಯವನ್ನು ಆಸ್ವಾದಿಸ್ತಾರೆ. ಜೊತೆಗೆ ಪವಿತ್ರವಾದಂಥ ತೀರ್ಥ ಸ್ನಾನವನ್ನು ಕೂಡ ಮಾಡಿ ಹೋಗ್ತಾರೆ. ಬಹುಶಃ ನಾನು ಕೂಡ ಇವತ್ತು ತೀರ್ಥ ಸ್ನಾನಕ್ಕಾಗಿ ಬಂದಿದ್ದೇನೆ. ಜೊತೆಗೆ ಇಲ್ಲಿ ಸಾವಿರಾರು ಭಕ್ತರು ಇದ್ದಾರೆ. ಬಹುಶಃ ಇಲ್ಲಿ ಬಹುತೇಕ ಕುಂದಾಪುರ, ಬೈಂದೂರು ತಾಲೂಕಿನ ಉಭಯ ತಾಲೂಕಿನ ಸಾಕಷ್ಟು ಸದ್ಭಕ್ತರು ಇಲ್ಲಿವರೆಗೆ ಬಂದು ಪವಿತ್ರವಾದಂಥ ತೀರ್ಥ ಸ್ನಾನವನ್ನು ಮಾಡಿ ಪಾವನ ಮಾಡಬೇಕು, ಬದುಕನ್ನು ಪುನೀತರಾಗಬೇಕು ಅನ್ನುವ ಸಂಕಲ್ಪವನ್ನು ಇಟ್ಕೊಂಡು ಬಂದಿದ್ದಾರೆ. ಬಹುತೇಕ ತೀರ್ಥ ಸ್ನಾನ ಬೆಳಕಲ್ಲಿನ ಪವಿತ್ರ ತೀರ್ಥ ಸ್ನಾನ ಆದಮೇಲೆ ಅವರವರ ಸಂಕಲ್ಪದಂತೆ ಬೇರೆ ಬೇರೆ ಪ್ರದೇಶಕ್ಕೆ ಹೋಗ್ಲಿಕ್ಕಿದ್ದಾರೆ. ಇದು ಮುಂದಿನ ವರ್ಷ ನೀವು ಕೂಡ ಪವಿತ್ರವಾದಂಥ ತೀರ್ಥ ಸ್ನಾನಕ್ಕೆ ಬರೋದಾದರೆ ಎಳ್ಳಮಾವಾಸ್ಯೆ ದಿವಸ ಬರಬೇಕು ಅಂತೇಳಿ ಕೇಳಿಕೊಳ್ತೇನೆ.